ಅತ್ತಿಗೆ ಹೀಗೇಕೆ ಮಲಗಿರುವಮ್ಮ? ಏನಾಗಿದೆ? ಈಗ ಬಂದೀನಪ್ಪ. ಯಾಕೆ ಏನೋ ಏಕೋ ಏನೋ 7 ದಿವಸದಿಂದ ತುಂಬಾ ಹೊಟ್ಟೆಲಿ ಸಂಕಟ ಆಗ್ತಾ ಇದೆ, ತಲೆ ಸುತ್ತಂತ ಆಗ್ತಾ ಇದೆ, ವಾಂತಿ ಕೂಡ ಬಂದಂತ ಆಗ್ತಾ ಇದೆ. ಅದಕ್ಕಾಗಿ ಸ್ವಲ್ಪ ಮಲ್ಕೊಂಡಿದೆ. ಏನು 2 ದಿನಗಳಿಂದ ನಿಮಗೆ ಹುಷಾರಿಲ್ಲದೆ? ಈ ವಿಷಯವನ್ನ ನನ್ನ ಮುಂದೆ ಏಕೆ ಹೇಳಿಲ್ಲ ಅತ್ತಿಗೆ? ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡುತ್ತೀರಿ? ಹಾ ಅತ್ತಿಗೆ, ನೀವಿದೆ ಮಲ್ಕೊಳ್ಳಿ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಇಲ್ಲಪ್ಪ, ಮೊದಲು ನನಗೆ ನೀರು ತುಂಬಿಕೊಡು. ಆಯ್ತು ಅತ್ತಿಗೆ, ತಡಿ ಮಲ್ಕೊಳ್ಳಿ. ಅತ್ತಿಗೆ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಹೀಗೇಕೆ ಗಾಬರಿಯಾಗಿ ಎಲ್ಲಿಗೆ ಹೊರಟ್ರೆ? ಅಣ್ಣ, ಅತ್ತಿಗೆಕೋ ಒಂಥರ ಆಡ್ತಾ ಇದ್ದಾಳೆ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಸೀತಾ, 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 ನಿನ್ನ ಗಂಡ ಬಂದಿದ್ದೇನೆ. ಹೇಳಿ ಸೀತಾ, ಮಾತನಾಡೆ. ನೀವು ಬಂದು ಬಹಳ ಹೊತ್ತಾಯ್ತೇನು? ಇಲ್ಲ ಸೀತಾ, ಇದೀಗ ತಾನೇ ಬಂದಿದ್ದೆ. ಸೀತಾ, ದಿನನಿತ್ಯ ಎಷ್ಟೋ ಚೆನ್ನಾಗಿ ಮಾತನಾಡುತ್ತಿದ್ದೆ. ಇವತ್ತು ಹೀಗೇಕೆ ಹುಚ್ಚರ ತರ ಮಾತನಾಡುತ್ತಿದ್ದೆ? ನೀನು ಹೀಗೆ ಮಾಡುವುದರಿಂದ ನನಗೆ ಹುಚ್ಚು ಹಿಡಿದಂತಾಗುತ್ತದೆ ಸೀತಾ, ಹುಚ್ಚು ಹಿಡಿದಂತ. ಸರಿಯಾಗಿ ಮಾತನಾಡೆ ಸೀತಾ, ಸರಿಯಾಗಿ ಮಾತನಾಡೆ. ಏನಿಲ್ಲ ರೀ, ನನಗೇನಾಗಿದೆ? 2 ದಿನದಿಂದ ಯಾಕೋ ಏನೋ ಹೊಟ್ಟೆಲಿ ತುಂಬಾ ಸಂಕಟ ಆಗ್ತಾ ಇದೆ, ತಲೆ ಸುತ್ತಾ ಇದೆ ಅಷ್ಟೇ, ನನಗೇನಾಗಿಲ್ಲ. ಇದು ನನಗೇಕೆ ಹೇಳಲಿಲ್ಲ? ನೋಡಿ, ಹಗಲು ರಾತ್ರಿ ನೀವು ಕಷ್ಟಪಟ್ಟು ದುಡಿತೀರಾ, ಈ ವಿಷಯ ನಿಮ್ಗೆ ಏಕೆ ಹೇಳ್ಬೇಕು ಅಂತ ನಾನು ಸುಮ್ಮನಾದೆ. ಯಾಕ್ರಿ, ನನಗೇನಾಗಿದೆ? ಈ ರೀತಿ ಸಂಕಟ ಪಡ್ತಾ ಇದ್ದೀರಲ್ಲ, ಅಂಥದ್ದೇನು ಆಗಿಲ್ಲ ರೀ. ಹುಚ್ಚಿ, ಸಂಕಟ ಪಡದೆ ನಗಬೇಕೇನು? ಬನ್ನಿ ಡಾಕ್ಟರ್, ನಮ್ಮ ಅತ್ತಿಗೆಗೆ ಏನಾಗಿದೆ ನೋಡಿ. ಬನ್ನಿ, ಚೆನ್ನಾಗಿ ಪರೀಕ್ಷೆ ಮಾಡಿ ನನ್ನ ಹೆಂಡತಿಗೆ ಏನಾಗಿದೆ ಅಂತ ಹೇಳಿ. ನಾನು ಬಂದಿರೋ ಏನಾಗಿದೆ ನಾನು ಚಿಕಿತ್ಸೆ ಮಾಡ್ತೀನಿ. ಹೆಸರು ಸೀತಾ ಅಂತ. ಆಶ್ಚರ್ಯ ಪಡುವ ವಿಷಯವೇನಿಲ್ಲ. ಅಂದರೆ ಏನಾಗಿದೆ ಡಾಕ್ಟರ್? ಏನಾಗಿದೆ ಡಾಕ್ಟರ್? ನನ್ನ ಹೆಂಡತಿಗೆ ಏನಾಗಿದೆ? ರಾಮಾಯಣ ಲಕ್ಷ್ಮಣ್, ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ದಿವಸದಲ್ಲಿ ಲಕ್ಷ್ಮಣ್ ನೀನು ಚಿಕ್ಕಪ್ಪನಾಗುವುದು. ಅಂದರೆ ನನ್ನ ಅತ್ತಿಗೆ ತಾಯಿ ಆಗುತ್ತಿದ್ದಾಳೆಯೇ? ಸಂತೋಷ ಡಾಕ್ಟರ್, ತುಂಬಾ ಸಂತೋಷ. ಹಾ ಡಾಕ್ಟರ್, ನೀವೇ ಅವಾಗ ಬಂದು ನಮ್ಮ ಅತ್ತಿಗೆಯ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡು ಹೋಗಬೇಕು. ಲಕ್ಷ್ಮಣ್, ನಿನ್ನ ಅತ್ತಿಗೇನು ಬೇರೆ ಇಲ್ಲ, ನನ್ನ ಅತ್ತಿಗೇನು ಮೇಲಿಲ್ಲ. ನಾನು ಆಗಾಗ ನಿಮ್ಮ ಮನೆ ಕಡೆ ಬಂದು ಚಿಕಿತ್ಸೆ ಮಾಡ್ತಾ ಇರ್ತೀನಿ. ನಾನು ಸ್ವಲ್ಪ ಔಷಧ ಬರೆದು ಕೊಡ್ತೇನೆ, ಟೈಮ್ ಸರಿಯಾಗಿ ಕೊಡಬೇಕು. ಆಯ್ತು ಸರ್.
ನಾನೇನು ಬರುತ್ತೀನಿ ಲಕ್ಷ್ಮಣ್. ಆಯ್ತು ಡಾಕ್ಟರ್, ಹೋಗಿ ಬನ್ನಿ. ನೀನು ತಂದೆ ಆಗ್ತಾ ಇದೀಯಾ, ನಾನು ಚಿಕ್ಕಪ್ಪನಾಗ್ತಾ ಇದ್ದೀನಿ. ಸಂತೋಷ ಅಣ್ಣ, ತುಂಬಾ ಸಂತೋಷ. ಹಾ ಅಣ್ಣ, ನಾನು ಇದೇ ಸಂತೋಷದ ಸಂಭ್ರಮದಲ್ಲಿ ನಮ್ಮ ಮನೆ ದೇವರಾದ ಆ ಶ್ರೀ ವೀರಭದ್ರೇಶ್ವರನಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತೀನಿ ಅಣ್ಣ. ಆಯ್ತಪ್ಪ, ಬೇಗ ಬಂದು. ಸಂಕಷ್ಟದಲ್ಲಿರುವ ನಮಗೆ ಮನೆಯಲ್ಲಿ ನಕ್ಕು ನಲಿಯಲು ಒಂದು ಮಗುವನ್ನಾದರೂ ದಯಪಾಲಿಸಿದನು ಆ ದೇವರು. ಸೀತಾ, ಮದುವೆಯಾಗಿ ಬಹಳ ದಿವಸಗಳು ಗತಿಸಿ ಹೋದರು. ಮಕ್ಕಳಾಗಲಿಲ್ಲ ಎನ್ನುವ ಕೊರಗು ನಿನಗೂ ಜೀವ ಹಿಂಡುತ್ತಿತ್ತು. ನಮ್ಮ ಮನೆ ದೇವರಾದ ವೀರಭದ್ರೇಶ ನಮ್ಮ ಮೇಲೆ ಕರುಣೆ ತೋರಿಸಿದ ಸೀತಾ, ಕರುಣೆ ತೋರಿಸಿದ. ಹೌದ್ರಿ, ನನಗೂ ಕೂಡ ಇವತ್ತು ತುಂಬಾ ಸಂತೋಷವಾಗಿದೆ. ಯಾಕೆ ಗೊತ್ತಾ, ಮದುವೆಯಾಗಿ ಇಷ್ಟು ವರ್ಷ ಗತಿಸಿದ್ರು ಕೂಡ ನನಗೆ ಮಕ್ಕಳಾಗ್ಲಿಲ್ವಲ್ಲ ಅಂತ, ನನಗೆ ಎಲ್ಲಿ ಬಂಜೆ ಎಂಬ ಪಟ್ಟ ಬರುತ್ತದೆ ಅಂತ ಹಗಲು ರಾತ್ರಿ ಮನಸ್ಸಿನಲ್ಲಿ ತುಂಬಾ ಕೊರಗ್ತಾ ಇದೆ. ಆ ದೇವರು ಇವತ್ತು ಕಣ್ಬಿಟ್ಟಿದ್ದಾನೆ. ನನಗೆ ತುಂಬಾ ಸಂತೋಷ ಆಗಿದೆ. ಸೀತಾ, ಇದಕ್ಕಿಂತ ಸಂತೋಷ ಇನ್ನೇನು ಬೇಕಾಗಿದೆ? ಸೀತಾ, ಇದೇ ಸಂತೋಷದ ಸಮಯದಲ್ಲಿ ನನ್ನ ಮನ ತಣಿಸಬಾರದೆ?
ನನ್ನ ತಂಗಿ ಶಿಲ್ಪಾಳಿಗೆ ಒಂದು ಒಳ್ಳೆಯ ವರ ನೋಡಿ ಅವಳ ಮದುವೆಯನ್ನು ಮಾಡಿಬಿಟ್ಟರೆ ನಮ್ಮ ತಂದೆ ತಾಯಿಗೆ ಕೊಟ್ಟ ವಚನ ಪೂರ್ತಿಯಾಗುತ್ತದೆ ನೋಡಿ. ಅಣ್ಣ ಅದಕ್ಕೆ ಏನೋ ನನ್ನ ವಿಷಯನೇ ಮಾತನಾಡುತ್ತಾ ಕಾಣ್ತಾ ಇದೆಯಲ್ಲ, ಏನು ವಿಷಯ? ಹೌದು ಶಿಲ್ಪ, ನಿನ್ನ ವಿಷಯನೇ ಮಾತನಾಡುತ್ತಿದ್ದರು. ಅದೇ ಮಾತಿನ ಮದುವೆ ವಿಷಯ. ಅಣ್ಣ ನನ್ನದೊಂದು ವಿಷಯ, ನಾನೊಂದು ಮಾತನ್ನು ಕೇಳಲೆ? ಶಿಲ್ಪ ಕೇಳಮ್ಮ, ನಿನ್ನ ಅದಾವ ವಿಷಯ? ಅಣ್ಣ ಅದೇನಂದ್ರೆ ನಾನು ಈಗಾಗಲೇ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀನಣ್ಣ. ಶಿಲ್ಪ ಏನಂದೆ? ನಾನು ಒಬ್ಬನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ನಾಚಿಕೆ ಆಗುವುದಿಲ್ಲವೇ? ಶಿಲ್ಪ ಏನಮ್ಮ, ಏನ್ ಮಾಡಿದಿ? ಎಂತ ಕೆಲಸ ಮಾಡ್ತಾ ಇದೀಯಾ? ಯಾಕಮ್ಮ ಇಂತ ನಿರ್ಧಾರ ಮಾಡಿದೆ ನೀನು? ಅದಕ್ಕೆ ನಿಮಗೂ ಈ ಮನೆಗೂ ಯಾವುದೇ ರೀತಿ ಕಳಂಕ ತರುವ ಕೆಲಸ ನಾನೇನೂ ಮಾಡಿಲ್ಲ. ನನ್ನ ಮಾತನ್ನ ನಂಬಿ ಮಾಡುವುದನ್ನೆಲ್ಲ ಮಾಡಿ ಹೀಗೆ ಸಾಧ್ವಿ ತರ ಮಾತನಾಡಿದರೆ ಈ ನಿನ್ನ ಅಣ್ಣ ನಂಬುತ್ತಾನೆ ಎಂದು ತಿಳಿದಿರುವೆ. ಈ ಮನತನದ ಮರ್ಯಾದೆ ಕಳೆದು ಬಿಟ್ಟಿದೆ. ಈ ಮನೆಗೆ ಮಸೆ ಎಳೆಯುವ ಕಾರ್ಯವೆಸಗಿ ಬಿಟ್ಟಿದೆ. ಏನಮ್ಮ, ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ತಾಯಿ ಹಾಗೆ ಪ್ರೀತಿ ತೋರಿಸಿದೆ ನಾನು. ಯಾಕಮ್ಮ ಇಂತ ಕೆಟ್ಟ ಕೆಲಸ ಮಾಡಿದೆ? ಅವಮಾನ ಮಾಡಬೇಕಂತ ಇಂತ ಕೆಲಸ ಮಾಡಿದ್ಯಾ? ಇದು ಎಲ್ಲ ನೋಡುವುದಕ್ಕಿಂತ ಸತ್ತು ಹೋಗಬಾರದಿದ್ದೆ. ಹೀಗೆ ಕೇಳುತ್ತಿರುವೆ ಅಣ್ಣ, ಏನಾಯ್ತು? ಬಾರಪ್ಪ ಲಕ್ಷ್ಮಣ, ನಮ್ಮ ಸಂಸಾರದ ಕಷ್ಟಗಳೇ ಸಾಕಷ್ಟಿರುವಾಗ ಈ ನಮ್ಮ ತಂಗಿ ಯಾರನ್ನೋ ಪ್ರೀತಿಸಿ ಮದುವೆ ಆಗಲು ಸಿದ್ಧಳಾಗಿದ್ದಾಳಪ್ಪ. ಮದುವೆ ಆಗಲು ಸಿದ್ಧಳಾಗಿದ್ದ. ಹೌದೇನಮ್ಮ ತಂಗಿ? ಅಣ್ಣ ಹೇಳುವ ಮಾತು ಸತ್ಯವೇನಮ್ಮ? ಹೇಳು ತಂಗಿ, ಹೇಳು. ಹೌದಣ್ಣ, ಅಣ್ಣ ಹೇಳ್ತಿರೋ ಮಾತು ಸತ್ಯವಾಗಿದೆ. ರಾಕ್ಷಸಿ, ನಮ್ಮ ಮನೆತನದ ಮರ್ಯಾದೆಯನ್ನು ತೆಗೆದ ಕಲಂಕಿಣಿ, ವಯಸ್ಸಿಗೆ ಬಂದ ತಂಗಿ ಮದುವೆ ಮಾಡದ ಇವರಂತ ಅಣ್ಣಂದ್ರಂದು ಈ ಕೆಲಸ ನೀನೇ ನೋಡಿಕೊಂಡೇನಮ್ಮ. ಮರ್ಯಾದೆಯಿಂದ ಬಾಳಿದ ಈ ನನ್ನ ಮನೆಯನ್ನು ಜಾರಣಿಯ ಕುಲಕ್ಕೆ ಹುಟ್ಟಿದ ಮನೆತನವೆಂದು ಈ ಕೆಟ್ಟ ಸಮಾಜ ಕೈ ಮಾಡಿ ತೋರಿಸುವಂತೆ ಮಾಡಿದೆಯಾ ತಂಗಿ? ತಂಗಿ, ಈ ನಮ್ಮ ಮನೆಯ ಮರ್ಯಾದೆ ಕಳೆದು ಬಿಟ್ಟಿಯಲ್ಲಮ್ಮ. ತಂಗಿ, ನೀನು ಚಿಕ್ಕವಳಾಗಿದ್ದಾಗ ನಾನು ಹಸಿದು ತಿನ್ನಲಾಗದೆ ಮನೆಯದೇ ನನ್ನ ತಂಗಿ ತಿನ್ನಲಿ ಎಂದು ನಿನ್ನನ್ನು ಉಣಿಸಿ ದೊಡ್ಡವಳನ್ನಾಗಿ ಮಾಡಿದ ಈ ನಿನ್ನ ಅಣ್ಣನಿಗೆ ತಕ್ಕ ಪಾಠ ಕಲಿಸಿದೆಯಮ್ಮ, ತಕ್ಕ ಪಾಠ ಕಲಿಸಿದೆ. ನೀನು ಈ ಮನೆಗೆ ಹೆಣ್ಣ
ಹೆಣ್ಣಾಗಿ ಹುಟ್ಟಲಿಲ್ಲಮ್ಮ, ಹೆಣ್ಣಾಗಿ ಹುಟ್ಟಲಿಲ್ಲ. ಈ ನಮ್ಮ ಮನೆಗೆ ಹುಣ್ಣಾಗಿ ಹುಟ್ಟಿದೆ. ಶಿಲ್ಪ, ಎಂತ ಹುಚ್ಚಮ್ಮ ನೀನು. ನಾನು ನಿನ್ನ ತಾಯಿ ಅಂತ ನೀನು ತಿಳ್ಕೊಂಡಿಲ್ವೇನು? ಒಂದು ಮಾತು ನನ್ನ ಮುಂದೆ ಹೇಳಬಾರ್ದೇನಮ್ಮ? ನನ್ನ ಮನಸ್ಸಿನಲ್ಲಿ ಈ ಮಾತಿದೆ ಅಂತ. ಅವಳಿಗೇನು ಹೇಳುವುದು ಬೇಡ, ಕೇಳುವುದು ಬೇಡ. ಈ ನಮ್ಮ ಮನೆತನದ ಮರ್ಯಾದೆಯನ್ನು ಕಳೆದ ಹೆಣ್ಣು ನಮ್ಮ ಮುಂದೆ ಬದುಕಿರಬಾರದು, ಬದುಕಿರಬಾರದು. ಮೊದಲು ಅವಳನ್ನು ಇಲ್ಲಿಂದ ಹೊರ ಹಾಕಿ ಬಿಡು. ಮುಚ್ಚುಬಾಯಿ, ಮತ್ತೊಮ್ಮೆ ನುಡಿಯದಿರು ಅಣ್ಣ ಅತ್ತಿಗೆ ಎಂದು. ಅದು ಈ ನಿನ್ನ ಹೊಲಸು ನಾಲಿಗೆಯಿಂದ. ಚಿಕ್ಕಂದಿನಿಂದ ತಂದೆ ತಾಯಿಗಳನ್ನೇ ಕಳೆದುಕೊಂಡ ನಮ್ಮಿಬ್ಬರನ್ನು ಸಾಕಿ ಸಲುಹಿದ ದೇವರಂತ ನನ್ನ ಅಣ್ಣನ ಮುಖಕ್ಕೆ ಮಸಿ ಬೆಳೆಯುವ ಕೆಲಸ ಮಾಡಿದೆಯಲ್ಲ. ಇದೆಲ್ಲ ಮಾಡುವುದಕ್ಕಿಂತ ನಿನ್ನ ಕೈಯಾರೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಮ್ಮ, ನಾವೆಲ್ಲರೂ ಹಾಯಾಗಿ ಸಾಯುತ್ತೇವೆ. ಆವಾಗ ನಿನಗೆ ಹೇಗೆ ತಿಳಿಯುತ್ತದೆಯೋ ಹಾಗೆ ಮಾಡು. ತಂಗಿ ಶಿಲ್ಪ, ನನ್ನ ತಂಗಿಯನ್ನು ಒಬ್ಬ ಒಳ್ಳೆಯವರನಿಗೆ ಕೊಟ್ಟು ಅವಳ ಮದುವೆ ಮಾಡಿ ಅವಳ ಬಾಳು ಬಂಗಾರವಾಗಿರಿಸಬೇಕು ಅಂತ ಆಸೆ ಇಟ್ಟುಕೊಂಡ ಈ ನಿನ್ನ ಅಣ್ಣಂದಿರಿಗೆ ತಕ್ಕ ಪಾಠ ಕಲಿಸಿದೆ ತಂಗಿ, ತಕ್ಕ ಪಾಠ ಕಲಿಸಿದೆ. ನನ್ನ ಬಾಳಿದ ವಿಷಯ ಆದ್ರೂ ಕೇಳಿ ಅಣ್ಣ, ಕೇಳಿ. ಹೇಳಮ್ಮ, ಕೇಳುವುದೇನಿದೆ? ಹೇಳಮ್ಮ, ಹೇಳು. ಈ ನಿನ್ನ ಕತ್ತು ಪ್ರೇಮದಾಟಕ್ಕೆ ಪ್ರೇರಣೆ ನೀಡಿದವರಾರು? ಹೇಳಮ್ಮ, ಅವನು ಯಾರು ಅಂತ ಹೇಳು. ಹೇಳ್ತೀನಿ ಅದಕ್ಕೆ ಹೇಳ್ತೀನಿ. ಅವ್ರು ಬೇರೆ ಯಾರು ಅಲ್ಲ, ಈ ಊರಿನ ಜಮೀನ್ದಾರ ಮಗ ಕಿರಣ್ ಅಂತ. ಏನು? ಆ ನಮ್ಮ ಕುಲವೈರಿಯ ಮಗ ಕಿರಣನೇ? ಹೋಗಿ ಹೋಗಿ ಶಂತವನನ್ನು ಮರ್ತ್ಯವಾಗಲು ನಿರ್ಧರಿಸಿದೆಯಲ್ಲ. ಈ ವಿಷಯವನ್ನು ನಮ್ಮ ಮುಂದೆ ಹೇಳಲು ನಿನಗೆ ನಾಚಿಕೆಯಾಗಬೇಕು ಅಣ್ಣ. ಇವಳು ನಮ್ಮ ಮನೆತನದ ಮರ್ಯಾದೆಗೆ ಕಳಂಕ ತಂದಳಣ್ಣ, ಕಳಂಕ ತಂದಳು. ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನೀನು. ಹೋಗಿ ಹೋಗಿ ಆ ಕೆಟ್ಟ ಜನ ಸಹವಾಸ ಮಾಡಿದ್ಯಲ್ಲ, ಇಂಥ ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತೆ? ನಿನಗೆ ಎಷ್ಟು ಸಲ ಹೇಳಿ ಅವಳಿಗೇನು ಹೇಳಬೇಡ, ಕೇಳಬೇಡ ಅಂತ. ಲಕ್ಷ್ಮಣ, ಹೊರ ಹಾಕಿ ಬಿಡು ಅವಳನ್ನು. ನಮ್ಮ ಬೆನ್ನ ಹಿಂದೆ ಹುಟ್ಟಿ ಬಂದಿದ್ದಕ್ಕೆ ಇಂದು ನಮ್ಮ ಜನ್ಮ ಸಾರ್ಥಕವಾಯಿತು ನೋಡು. ಇಂದಿನಿಂದ ನಾವು ನಿನ್ನ ಅಣ್ಣಂದರಲ್ಲ, ನೀನು ನಮ್ಮ ತಂಗಿಯಲ್ಲ. ಹೋಗು, ಹೊರಟೋಗು ಈ ನನ್ನ ಮನೆಯಿಂದ. ನಿಲ್ಲಿ, ನೀವು ಏನು ಬೇಕಾದರೂ ಶಿಕ್ಷೆ ನನಗೆ ಕೊಡಿ, ನಾನು ಸಹಿಸಿಕೊಳ್ಳುತ್ತೇನೆ. ಇವಳೇನು ಅಂತ ತಪ್ಪು ಮಾಡಿರುವಳೆಂದು ಈ ರೀತಿ ಚಿತ್ರ ಹಿಂಸೆ ಕೊಡುತ್ತೀರಿ? ನಿಮ್ಮ ತಂಗಿ ಏನಾದರೂ ತಪ್ಪು ಮಾಡಿರುವಳೆ? ನಿಮಗೆ ಹೇಳಲಿಕ್ಕೆ
ತಿಳಿಯದೆ ಯಾರ ಬೆನ್ನ ಹಿಂದೆ ಓಡಿ ಹೋಗಿ ನಿಮ್ಮ ಮನೆಯ ಮರ್ಯಾದೆ ಕಳೆದಿರುವಳೆ. ಏನು ಅರಿಯದ ಹೆಣ್ಣಿಗೆ ಎಲ್ಲರೂ ಸೇರಿ ಈ ಹುಚ್ಚರ ಹಾಗೆ ಮಾತನಾಡುತ್ತಿರುವಲ್ಲ. ನಿಮ್ಮ ತಂಗಿ ನೀವು ತಿಳಿದುಕೊಂಡಷ್ಟು ಕೆಟ್ಟವಳಲ್ಲ, ಅಪ್ಪಟ ಚಿನ್ನದಂತವರು. ನಿಮಗೇನು ನಾನು ಹೆಚ್ಚಿಗೆ ಹೇಳುವುದಿಲ್ಲ. ನಾನಿನ್ನು ಬರುತ್ತೇನೆ. ಎಲ್ಲೋ ಕಿರಣ್, ನಮ್ಮ ತಂಗಿ ಎಲ್ಲಿ ಕಾಲು ಜಾರಿದಳು ಅಂತ ಅನುಮಾನ ಪಟ್ಟಿದ್ದೆವು. ಹೌದು ಕಿರಣ್, ಇದು ನನ್ನ ಮನೆಯ ಮರ್ಯಾದೆಯ ಪ್ರಶ್ನೆ. ಅದಕ್ಕೋಸ್ಕರ ಕೇಳಬೇಕೆ ಕಿರಣ್? ಅವಳೇನು ಅಂತ ಕಾರ್ಯಕ್ಕೆ ಕೈ ಹಾಕಿಲ್ಲ ನೋಡಿ. ಅವಳನ್ನು ನಾನು ಮನಸಾರೆ ಪ್ರೀತಿಸುತ್ತಿರುವೆನು. ನಿಮ್ಮ ಒಪ್ಪಿಗೆ ಇದ್ದರೆ ನಿಮ್ಮ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿಬಿಡಿ. ಶಿಲ್ಪ, ಇಲ್ಲಿ ಬಾರಮ್ಮ. ನಿನಗೆ ಒಪ್ಪಿಗಿದೆ ತಾನೆ? ಅದಕ್ಕೆ ನೀವೆಲ್ಲರ ಒಪ್ಪಿಗೆ ನನ್ನ ಒಪ್ಪಿಗೆ. ಕಿರಣ್, ನಿನಗೆ ಕೊಡಬೇಕಾದ ವರೋಪಚಾರ ನೀವು ಏನು ಕೊಡುವ ಅವಶ್ಯಕತೆ ಇಲ್ಲ. ಸರಳ ರೀತಿಯಲ್ಲಿ ಅವಲಂಬನವಿಲ್ಲದೆ ನೀವೇ ಸ್ವಂತ ಮದುವೆ ಮಾಡಿಕೊಟ್ಟರೆ ನಿಮ್ಮ ತಂಗಿಯನ್ನು ನಾನು ಮನೆ ತುಂಬಿಸಿಕೊಳ್ಳುತ್ತೇನೆ. ನಾನಿನ್ನು ಬರುತ್ತೇನೆ ನೋಡಿ. ರಾಮ, ಲಕ್ಷ್ಮಣ, ಆದಷ್ಟು ಬೇಗ ಆ ಮದುವೆ ಏರ್ಪಾಡು ಮಾಡಿರಿ. ನನಗೆ ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಸೀತಾ, ನಿನ್ನ ಬಗ್ಗೆ ಏನೇನೋ ತಪ್ಪು ವಿಚಾರ ಮಾಡಿ ನಿನಗೆ ಮನ ನೋಯಿಸುವಂತೆ ಎಲ್ಲರೂ ಮಾತಾಡ್ಬಿಟ್ವಿ. ದಯವಿಟ್ಟು ಕ್ಷಮಿಸಿಬಿಡಮ್ಮ. ಹಾ, ಏನ್ರಿ ಹೊತ್ತಾಗಿದೆ. ನಿಮ್ಮ ತಂಗಿಯನ್ನು ಊಟಕ್ಕೆ ಕರ್ಕೊಂಡು ಬರ್ತಿರುತ್ತಾನೆ. ಏನು ತಿಳಿಯದೆ ಹುಚ್ಚರಂತೆ ಮಾತನಾಡಿಬಿಟ್ಟೆವು. ತಂಗಿ ಶಿಲ್ಪ, ವಿಷಯದ ಭಾವವನ್ನೇ ಅರಿಯದೆ ನಿನ್ನ ಮೃದುವಾದ ಕೆನ್ನೆಗೆ ಹೊಡೆದು ಬಿಟ್ಟೆ. ದಯವಿಟ್ಟು ಅಣ್ಣನ ಕ್ಷಮಿಸಮ್ಮ, ಕ್ಷಮಿಸು. ದಯವಿಟ್ಟು ಆ ಮಾತನ್ನಾಡಬೇಡ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೆ ಮನುಷ್ಯ ಅನ್ನೋದು ಗೊತ್ತಿಲ್ವಾ? ಹೀಗಿರುವಾಗ ನಡಿ, ಎಲ್ಲರೂ ಸೇರಿ ಊಟ ಮಾಡೋಣ. ನಡೆಯಿರಮ್ಮ. ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿಂದ